ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನಮ್ಮ ಈ ಪಯಣ ಕಾಟೇರಮ್ಮ ದೇವಸ್ಥಾನಕ್ಕೆ. ಇದು ಬಂದುಬಿಟ್ಟು ಹೊಸಕೋಟೆಯಲ್ಲಿ ಇರುತ್ತೆ. ಯಲಹಂಕದಿಂದ ಡೈರೆಕ್ಟ್ ಬಸ್ ಇರುತ್ತೆ, 280 ಬಸ್ಸು. ತುಂಬ ಅಂದರೆ ತುಂಬ ರಶ್ ಇರುತ್ತೆ ಆ ದೇವಸ್ಥಾನದ ಹತ್ರ. ಇನ್ನು ನಾನಂತೂ ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಾನು ರೆಡಿ ಆಗೋ ಅಷ್ಟೊತ್ತಕ್ಕೆ ಇಷ್ಟೊತ್ತಾಯಿತು, 10:30. ಇನ್ನು ನಾನು ಪಕ್ಕದ ಮನೆ ಆಂಟಿ ಅಂತೂ ಇಬ್ಬರು ಹೊರಡಿದ್ದೀವಿ. ಅಂದರೆ ನಾವು ಬಸ್ಸಿಗೆ ಹೋಗಿರ್ತೀವಿ. ಇಲ್ಲಿನ್ನೂ ಅಷ್ಟೊಂದು ಸಿಂಗಲ್ಲಾಗಿ ಗಾಡಿಯಲ್ಲಿ ಹೋಗ್ಲಿಕ್ಕೆ ಇನ್ನೂ ಭಯ ಆಗುತ್ತೆ, ಹೆದರಿಕೆ ಆಗುತ್ತೆ. ಅದ್ರ ಸಂಬಂಧ ನಾನು ಆಂಟಿ, ಪಕ್ಕದ ಮನೆ ಆಂಟಿ ಇಬ್ಬರು ಇದ್ದರೆ ಜೊತೆಯಲ್ಲಿ ಹೋಗ್ಬೋದು. ಅಂದರೆ ಆಂಟಿ ನೋಡಿದ್ದಾರೆ ಇಲ್ಲಿ ಬೆಂಗಳೂರಲ್ಲಿ ಮಿನಿಮಮ್ ಅಂದರೂ ಅವರು ಹುಟ್ಟಿದಾಗಿಂದ ಇಲ್ಲೇ ಇದ್ದಾರೆ, ಎಲ್ಲ ಕಡೆಯೂ ಹೆಂಗೆ ಏನು ಅಂತ ಗೊತ್ತು. ಹಾಗಾಗಿ ಅವ್ರ ಜೊತೆ ಹೋಗಿದ್ದೀನಿ. ಅವರು ಸ್ವಲ್ಪ ನನಗೆ ಹೇಳ್ತಾರಲ್ವ, ಇಲ್ಲಿ ಹತ್ತಬೇಕು, ಇಲ್ಲಿ ಇಳಿಬೇಕು ಅಂತ. ಇನ್ನು ನಾವಂತೂ ಬಸ್ ಸ್ಟಾಪ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮಕ್ಕಳನ್ನೆಲ್ಲ ಬಿಟ್ಟು ರೆಡಿಯಾಗಿ ಪೂಜೆ ಗೀಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವಂತೂ ಬಸ್ಸಿಗೆ ಹತ್ತಿ ಬಂದ್ವಿ. ಇದು ಹೊಸಕೋಟೆ ಬಸ್ ಸ್ಟಾಪ್ ನೋಡ್ರಿ. ಇಲ್ಲಿಂದ ಕಾಟೇರಮ್ಮ ದೇವಸ್ಥಾನಕ್ಕೆ ಭಾಳ ಅಂದರೆ ಭಾಳ ಜನ ಒದರ್ತಿರ್ತಾರೆ. ಅಂದರೆ ಆಟೋದವರು, ಬಸ್ಸಿದವರು. ಕಾಟೇರಮ್ಮ ದೇವಸ್ಥಾನ ಅಂತ ನಾವಂತೂ ಬಸ್ ಹತ್ತಿದ್ವಿ. ಫ್ರೀ ಟಿಕೆಟೇ ಅಲ್ವಾ, ಅದ್ರ ಸಂಬಂಧ ಕೊನೆಗಂತೂ ದೇವಸ್ಥಾನಕ್ಕಂತೂ ಬಂದು ಮುಟ್ಟಿದ್ವಿ. ಇಲ್ಲಂತೂ ನೋಡಿದ ತಕ್ಷಣ ಫುಲ್ ಶಾಕು. ಅಮ್ಮ ಶಕ್ತಿ ಪೀಠ ಕಾಪಾಡು ತಾಯಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತಾ ಒಳಗೆ ಹೋಗ್ತಾ ಇದ್ದೀನಿ. ಇನ್ನು ಫಸ್ಟ್ ಆಫ್ ಆಲ್ ಹೋಗಿದ ತಕ್ಷಣವೇ ಅಲ್ಲಿ ಕಾಲು ತೊಳ್ಕೊಂಡು ದೇವಸ್ಥಾನದೊಳಗೆ ಹೋಗಬೇಕಲ್ವ, ನಾವೆಲ್ಲಿಂದನೂ ಬಂದಿರ್ತೀವಿ. ಅದರಿಂದ ಇಲ್ಲಿ ಕಾಲು ತೊಳ್ಕೊಂಡು ಒಳಗೆ ಹೋಗೋದು ವಾಸಿ. ಇಲ್ಲಿ ಒಂದು ವಿಶಿಷ್ಟತೆ ಏನಂದರೆ ತೆಂಗಿನಕಾಯಿಗಳು ತುಂಬ ಅಂದರೆ ತುಂಬ ಶ್ರೇಷ್ಠ ಅಂತಾರೆ. ಇದು ಎಷ್ಟೋ ಹಿಂದೆನೂ ಬರ್ತಾ ಇದೆ ಅಂತೆ. ಬಟ್ ಇವಾಗ ಭಾಳ ಜನ ಇನ್ಸ್ಟಾದಲ್ಲಿ ಎಲ್ಲ ಪಬ್ಲಿಸಿಟಿ ಮಾಡಿರೋದ್ರಿಂದ ನನಗೂ ಗೊತ್ತಾಗಿದೆ. ಹೋಗಬೇಕು ಅಂತ ಧಾರವಾಡದಲ್ಲಿ ಇದ್ದಾಗೆ ನೋಡಿದ್ದೆ. ಬಟ್ ಅದೆಷ್ಟು ವರ್ಷಕ್ಕೆ ನನಗೆ ಅಮ್ಮ ದಾರಿ ಕೊಟ್ಟಿದ್ದಾರೆ ದೇವಸ್ಥಾನ ದರ್ಶನ ಮಾಡ್ಕೊಳ್ಳಿಕ್ಕೆ. ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ನೋಡೋಕೆ 2 ಕಣ್ಣು ಸಾಲಲ್ಲ. ಬಟ್ ನನ್ನ ಜೊತೆ ನೀವು ನೋಡಲಿ ಅಂತಲೇ ನಾನು ವಿಡಿಯೋ ಶೂಟ್ ಮಾಡಿದ್ದೀನಿ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಅದಕ್ಕಂತಲೇ ತಿಳಿಸ್ತಿದ್ದೀನಿ. ಆದಷ್ಟು ತಿಳ್ಕೊಂಡು ಬಂದು ದರ್ಶನ ಮಾಡ್ಕೊಳ್ರಿ. ಭಾಳ ಅಂದರೆ ಭಾಳ ಸತ್ಯ ಇದೆ. ತೆಂಗಿನಕಾಯಿ ನಾವೇನು ಬೇಡ್ಕೊಂಡು ಕಟ್ತೀವಿ ಅದ್ರ ಮೇಲೆ ಡಿಪೆಂಡು. ಎಷ್ಟು ಜನ ಗೊತ್ತಾ, ತುಂಬ ಅಂದರೆ ತುಂಬ ಜನ ಬೇಡ್ಕೊಂಡು ಈ ಥರ ಎಲ್ಲ ಕಟ್ಟಿದ್ದಾರೆ ನೋಡಿ. ಆ ಥರ ಸತ್ಯ ಇಲ್ಲ ಅಂದಿದ್ರೆ ಇಷ್ಟು ದೊಡ್ಡದು ಇದು ಆಗ್ತಿರ್ಲಿಲ್ಲ ಅಲ್ವಾ. ಏನಕ್ಕೆ ಆಗಲಿ ಸಂಕಲ್ಪ ಭಾಳ ದೊಡ್ಡದಂತಾರೆ. ನಾನಂತೂ ಇನ್ನು ಒಳಗೆಲ್ಲ ಹೋಗಿಲ್ಲ. ಏನೋ ಅರಿಕೆ ತೊಗೊಂಡ್ರಷ್ಟೇ ಒಳಗೆ ಹೋಗ್ಬೇಕಂತೆ, ಇಲ್ಲಾಂದ್ರೆ ಒಳಗಡೆ ಹೋಗಬಾರ್ದಂತೆ. ನಾನು ಅಲ್ಲಲ್ಲೇ ಹೊರಗಡೆ ಅಷ್ಟೇ ಒಂದು ಸ್ವಲ್ಪ ಹಂಗೆ ವೀಡಿಯೋಸ್ ತೆಕ್ಕೊಂಡಿದ್ದೀನಿ, ನಿಮಗೂ ತೋರಿಸ್ಬೇಕು ಅಂತ. ಯಾಕಂದರೆ ನಾವು ಏನಾದ್ರು ಹರಕೆ ತೊಗೊಂಡು ಕಟ್ಟೋಂಗಿದ್ರೆ ಒಳಗಡೆ ಅದೆಷ್ಟೋ ಪ್ರದರ್ಶನಗಳು ಮಾಡಿ ಆ ತೆಂಗಿನಕಾಯನ್ನು ಅಲ್ಲಿ ಸಮರ್ಪಣೆ ಮಾಡಿ ಅದೇ ಆ ಕೊಂಬಿಗೆ ಕಟ್ಟಿ ಬರಬೇಕಂತೆ. ಅದು ನೆರವೇರುತ್ತಂತೆ. ಮತ್ತು ನೆರವೇರಿದ ಮೇಲೆ ನಾವು 5 ಸಲ ಹೋಗಲೇ ಬರಬೇಕಂತೆ. ಎನಿ ಕಂಡೀಷನ್, ಅಲ್ಲಿರೋ ರೂಲ್ಸು, ಹೋಗೇ ಬರಬೇಕಂತೆ. ಇನ್ನು ನಮ್ಮದಂತೂ ದರ್ಶನ ಎಲ್ಲ ಆಯಿತು, ಪೂಜೆ ಗೀಜೆ ಮಾಡಿಕೊಂಡು. ಇಲ್ಲಿ ಇನ್ನೊಂದು ಏನು ವಿಶೇಷತೆ ಅಂದರೆ ಪ್ರಸಾದ ಇರುತ್ತೆ, ಎವ್ರಿ ಡೇ ಇರುತ್ತೆ. ಅದರಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ ಅಂತೂ ಸಿಕ್ಕಾಪಟ್ಟೆ ಗದ್ದಲ ಇರುತ್ತೆ, ಅಂದರೆ ರಶ್ ಇರುತ್ತೆ. ಭಾಳ ಜನ ಸಂಡೇ ಬರೋರು ಇರ್ತಾರಲ್ಲ, ಹಂಗಾಗಿ. ಇನ್ನು ನಾವಂತೂ ಸೋಮವಾರ ಹೋಗಿದ್ದೀವಿ. ಸೋಮವಾರ ಹೋದರೆ ಅಷ್ಟೊಂದು ರಶ್ ಇರಲ್ಲ ಅಂದರು. ನಾವು ಯಾವುದೇ ವಾರ ಬರಲಿ ಇಲ್ಲಿ ಊಟ ಪ್ರಸಾದ ಅಂತೂ ಇದ್ದೇ ಇರುತ್ತೆ. ಇನ್ನು ನಾವಂತೂ ಅಮ್ಮ ಶಕ್ತಿ ಮಾತೆದು ಪ್ರಸಾದ ಅಂತೂ ತಿಂತಾ ಇದ್ದೀವಿ. ಅನ್ನ ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅನ್ನ ಸಾಂಬಾರು ಪ್ರಸಾದ ಅಂದಮೇಲೆ ಏನು ಚೆನ್ನಾಗಿರಲ್ಲ, ಆ ಥರ ಹೇಳಲಿಕ್ಕೂ ಸಾಧ್ಯ ಆಗೋದಿಲ್ಲ. ಇಲ್ಲಿ ನೋಡಿರಿ, ಇನ್ನೂ ಕಟ್ತಾ ಇದ್ದಾರೆ. ಇದು ಎಂಟ್ರೆನ್ಸ್ ಅಂತೆ. ಇನ್ನೂ ಒಂದು ಸ್ವಲ್ಪ ಫಿನಿಶಿಂಗ್ ನಡೀತಾ ಇದೆ. ತುಂಬ ಗ್ರ್ಯಾಂಡ್ ಮಾಡ್ತಾರೆ. ನಾವಂತೂ ಎಲ್ಲನೂ ಒಂದು ರೌಂಡ್ ಹೋಗಿ ಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ಇನ್ನೂ ಹೋಗಬೇಕು. ಇದು ಫಸ್ಟ್ ಟೈಮ್ ಹೋಗಿದ್ದೀನಿ. ಇನ್ನು ಇಲ್ಲಿ ಶಾಪಿಂಗ್ ಮಾಲು ಇದೆ. ಅಂದರೆ ಶಾಪಿಂಗ್ ಮಾಲ್ ಇಲ್ಲ, ಬಟ್ ಶಾಪಿಂಗ್ಸ್ ಅಂಗಡಿಗಳಿದ್ದಾವೆ. ನಮ್ಗೆ ಯಾವುದೇ ಥರದ ಫೋಟೋಸ್ ಆಯಿತು, ಕೆಲವೆಲ್ಲ ಡಿಫ್ರೆಂಟ್ ದೇವ್ರ ಫೋಟೋಗಳು, ವಿಗ್ರಹಗಳು, ಈ ಥರದ್ದೆಲ್ಲನೂ ಸಿಗುತ್ತೆ. ತುಂಬ ಚೆನ್ನಾಗಿದೆ. ನಾನು ಅಷ್ಟು ಅವತ್ತು ರಶ್ ಗಡಿಬಿಡಿಯಲ್ಲಿ ನಮಗಿನ್ನೂ ಫಸ್ಟ್ ಟೈಮಲ್ಲಿ ಅಷ್ಟು ಗೊತ್ತಾಗಿಲ್ಲ. ಹಾಗಾಗಿ ಜಸ್ಟ್ ಒಂದು ಸಲ ಹಾಗೆ ಹೋಗಿ ಬಂದಿದ್ದೀವಿ. ಅಲ್ಲಿಂದ ವಾಪಸ್ ಬಂದುಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಿಳಿ ಶಿವಾಲಯಕ್ಕೆ ಹೋಗೋಣ ಅಂತ. ಇಲ್ಲಿ ಸೀಬೆ ಹಣ್ಣಂತೂ ತುಂಬ ಚೆನ್ನಾಗಿತ್ತು. ಅವಾಗೆ ಕಿತ್ಕೊಂಡ್ಬಂದಿರೋ ಥರ ಇತ್ತು. ಒಂದೊಂದು ಆಪಲ್ ಥರ ಇದ್ದಾವೆ. ನಾವು ಆಂಟಿ ಇಬ್ಬರು ಸೇರಿ ತಗೊಂಡು ಇನ್ನು ಈ ಕಡೆ ಟರ್ನ್ ಮಾಡ್ತಾ ಇದ್ವಿ. ಯಾಕಂದರೆ ಬಸ್ ಸ್ಟಾಪ್ ಆ ಕಡೆಯಿಂದ ಈ ಕಡೆ ಇದೆ. ಅಲ್ಲೇ ಅಂದರೆ ಹೋಗ್ಲಿಕ್ಕಾಗಲ್ಲ. ಬ್ಯಾಂಗ್ಳೂರು ಅಂದರೆ ಗೊತ್ತು ತಾನೇ, ಫುಲ್ಲು ರಶ್ ಇರುತ್ತೆ. ಹೋಗ್ಲಿಕ್ಕೆ 1 ಸೆಕೆಂಡೂ ಟೈಮ್ ಇರೋದಿಲ್ಲ. ಹಾಗಾಗಿ ಇದು ಬ್ರಿಡ್ಜ್ ಥರ ಕಟ್ಟಿದ್ದಾರೆ. ಆ ಕಡೆಯವರು ಈ ಕಡೆಯವರು ವಾಕೆಬಲ್ಲು ಬರ್ಬೋದು ಅಂತ. ನಾವಂತೂ ಆ ಕಡೆಯಿಂದ ಈ ಕಡೆ ಬಂದು
ಇನ್ನು ಸೀಬೆಕಾಯಿ ಅಂತ ತಿನ್ಕೊತ ನಮ್ಮ ಮನೆಗಂತೂ ಹೋಗ್ತಾ ಇದೀವಿ ನೋಡಿ. ಇದು ನಮ್ಮ ವಿಡಿಯೋ ಹೇಗೆ ಅನ್ನಿಸ್ತು, ಇಷ್ಟ ಆದರೆ ಲೈಕು, ಕಾಮೆಂಟು, ಸಬ್ಸ್ಕ್ರೈಬ್. ಬಾಯ್.